ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಶಾ ಬ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ನನ್ನ ಬರ್ತ್ಡೇ ದಿನದ ಬ್ಲಾಗ್ ಆಗಿರುತ್ತೆ. ಬರ್ತ್ಡೇ ಅಂತ ಅಂದರೆ ಏನೇ ವಿಶೇಷತೆ ಇದ್ದರೂ ಕೂಡ ಮನೆ ಕೆಲಸಕ್ಕಂತೂ ಬಿಡುವಿಲ್ಲ. ಇದು ಸಾಟರ್ಡೆ ದಿನದ ಬ್ಲಾಗ್. ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಯಜಮಾನರು ಕೂಡ ಬೇಗನೆ ಆಫೀಸಿಗೆ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಹೋಗೋದಕ್ಕೆ ಆಗಲಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಹೊಸ್ಲು ಮುಂದೆ ದೀಪಗಳನ್ನ ಇಟ್ಟಿದ್ದೆ. ಅದು ಕೂಡ ಸ್ವಲ್ಪ ತಣಿತಾ ಬಂದಿತ್ತು. ಅಂದರೆ ಬೇಗನೆ ಪೂಜೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡಿಬಿಟ್ಟು ಇಲ್ಲಿ ಕೂದಲು ಆರಿಸ್ಕೊಳ್ಳೋಣ ಅಂತ ಬಂದೆ. ಈ ವಿಂಡೋನಲ್ಲಿ ಎಳೆ ಬಿಸಿಲು ಚೆನ್ನಾಗಿ ಬರುತ್ತೆ, ಹಾಗಾಗಿ ಈ ವಿಂಡೋ ಹತ್ರನೇ ನಿಂತ್ಕೊಂಡು ಕೂದಲನ್ನ ಒಣಗಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಬರ್ತ್ಡೇ ಆದರೂ ಕೂಡ ಕೆಲಸ ತುಂಬ ಅಂದರೆ ತುಂಬಾ ಇತ್ತು. ಯಾಕೆ ಅಂತಂದರೆ ಸಂಡೇ ಅಂದರೆ ನಾಳೆ ದಿನ ನನ್ನ ಮಗನಿಗೆ ಸ್ಪೋರ್ಟ್ಸ್ ಇರೋದ್ರಿಂದ ಸ್ವಲ್ಪ ಶೂಸ್ ಎಲ್ಲ ತೊಗೊಳ್ಬೇಕಿತ್ತು. ಮನೆಗೊಂದಷ್ಟು ರೇಷನ್ ಬೇಕಿತ್ತು. ಜೊತೆಗೆ ಚಿಕ್ಕದಾಗಿ ಒಂದು ಡೆಕೋರೇಷನ್ ಮಾಡಿ ಮನೆಯಲ್ಲೇ ಕೇಕ್ ಮಾಡೋಣ ಅಂತ ನಾನೇ ಅಂದ್ಕೊಂಡು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಹಾಗಾಗಿ ಇವತ್ತು ಎಷ್ಟು ಕೆಲಸ ಮಾಡಿದರೂ ಟೈಮ್ ಸಾಕಾಗಲ್ಲ, ತುಂಬ ಕೆಲಸಗಳಿದೆ ಅಂತಲೇ ಅನ್ನಿಸ್ತಿತ್ತು. ಬೆಳಗ್ಗೆ ಯಜಮಾನರು ಬೇರೆ ತಿಂಡಿ ತಿಂದಿರೋ ಹೋಗಿದ್ರು. ಅವ್ರು ಹೋದ್ಮೇಲೆ ಇನ್ನೇನು ಅಡುಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಸಿಂಪಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಏನಿಲ್ಲ, ಇಲ್ಲಿ ಚಿತ್ರಾನ್ನಕ್ಕೆ ಎಣ್ಣೆ ತೊಗೊಂಡೆ, ಒಂದು ಸ್ವಲ್ಪ ಸಾಸಿವೆ ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಸೋಂಪಿನ ಕಾಳು ಬಳಸಿದೆ. ಮಧ್ಯೆ ಸೋಂಪಿನ ಕಾಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಶೇಂಗಾ, ಆಮೇಲೆ ನಾನು ಒಣಮೆಣಸಿನ್ಕಾಯಿ ಬಳಸಿದ್ದೀನಿ. ಇಲ್ಲಿ ಅನ್ನ ಮಾಡಬೇಕಾದ್ರೇ ನಾನು ಒಂದೊಂದು ಸಾರಿ ಅರಿಶಿನ ಹಾಕ್ಬಿಟ್ಟು ಅನ್ನ ಮಾಡ್ಕೊಳ್ತೀನಿ. ಆದರೆ ಇಲ್ಲಿ ವೈಟ್ ರೈಸ್ಗೆ ಬಿಳಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಿಳಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ. ಆದರೆ ಅದು ಯಾಕೋ ವೈಟ್ ಚಿತ್ರಾನ್ನ ಹೋಗಿ ಮತ್ತೆ ನಾರ್ಮಲಾಗಿ ಚಿತ್ರಾನ್ನ ಅಂದರೆ ಅರಿಶಿನ ಹಾಕಿ ಮಾಡೋ ಥರ ಆಯಿತು. ಆದರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಯಜಮಾನರು ಬೇರೆ ಹೋಗಿದ್ರಲ್ಲ, ಹೆಂಗಾದರೂ ನಡೆಯುತ್ತೆ ಅಂತೇಳಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ಇನ್ನು ಚಿತ್ರಾನ್ನ ಆದಮೇಲೆ ಇನ್ನೇನು ಅಡುಗೆ ಕೆಲಸ ಇರಲಿಲ್ಲ ಅಲ್ವಾ, ಸಂಜೆವರೆಗೂ ಇನ್ನೇನು ಕೆಲಸ ಇರಲಿಲ್ಲ ಅಂತ ಹೇಳಿ ನಾನು ಬೆಣ್ಣೆ ಕಡಿತಾ ಇದ್ದೀನಿ. ಬೆಣ್ಣೆಗೆ ನಾನು ಡೈಲಿ ಹಾಲು ತರಿಸೋದ್ರಿಂದ ಒಂದು 15 ಡೇಸ್ ಒನ್ಸ್ ನಾನು ಬೆಣ್ಣೆ ಕಡಿತಾ ಇದ್ದೆ. ಆದರೆ ಈಗ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿ 20 ಡೇಸ್ದು ಟೋಟಲಾಗಿ ಬೆಣ್ಣೆ ಮಾಡ್ತಾಯಿದ್ದೀನಿ. ನಾನು 20 ಡೇಸ್ದು ಕೆನೆ ಎಲ್ಲ ಕೂಡಿಟ್ಟು ಮಾಡ್ತಾಯಿದ್ದೀನಿ. ಡೈಲಿ ಹಾಲು ತರ್ತೀವಲ್ವ, ಒಂದು ಸರಿ ಕಾಯಿಸಿ ಅದನ್ನು ಬಿಟ್ಟಾಗ ಇಲ್ಲ ಫ್ರಿಜ್ಜಿಗೆ ಇಟ್ಟಾಗ ಅದು ಮೇಲಿಂದ ಕೆನೆ ದಪ್ಪ ಕಟ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಹಾಗೆ ಕಾಯಿಸ್ಬಿಟ್ಟು ಹೊರಗಡೆನೂ ಕೂಡ ಇಡ್ಬೋದು. ಫಸ್ಟಿಗೆ ಕಾಯಿಸಿದಾಗ ಅದು ದಪ್ಪ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ತೆಳು ಲೇಯರ್ ಬರುತ್ತೆ. ನಾನು ಅದನ್ನು ಕೂಡ ಬಿಡಲ್ಲ. 2 ಸಾರಿ ಕಾಯಿಸಿದಾಗಲೂ ಕೆನೆ ಬಂದರೆ 2 ಸಾರಿದು ಕೆನೆನ ಕೂಡಿಡ್ತಾಯಿದ್ದೀನಿ. ನೋಡಿ ಆಮೇಲೆ ಎಷ್ಟು ಬರುತ್ತೆ ಬೆಣ್ಣೆ ಅಂತ ಹೇಳಿ. ಫಸ್ಟಿನ ಸಾರಿ ಬೆಣ್ಣೆ ಕಡ್ದಾಗ ಬೆಣ್ಣೆ ಸ್ವಲ್ಪ ತೆಳುವಾಗಿಯೇ ಬಂತು. ಅದಾದಮೇಲೆ ಇನ್ನೊಂದು ಸಾರಿ ಹಾಕ್ಕೊಂಡು ಕಡ್ದೆ. ನೋಡಿ ಈ ರೀತಿಯಾಗಿ ಉಂಡೆ ಅದರಲ್ಲೇ ಉಂಡೆ ಕಟ್ಕೊಂಡು ಬಂದಿತ್ತು. ನೋಡೋದಕ್ಕೆ ತುಂಬ ಖುಷಿಯಾಯಿತು ಬೆಣ್ಣೆ ಮಾಡೋದಕ್ಕೆ. ಈ ರೀತಿಯಾಗಿ ಉಂಡೆಯಾಗಿ ಗಟ್ಟಿಯಾಗಿ ಬಂತು ಬೆಣ್ಣೆ. ಎಲ್ಲದನ್ನು ಕೂಡ ಎಲ್ಲ ಕೆನೆನೂ ಹಾಕಿ ಬೆಣ್ಣೆ ತೆಗೆದು ಬೆಣ್ಣೆ ಎಲ್ಲ ರೆಡಿ ಮಾಡಿದೆ. ಈ ಬೆಣ್ಣೆ ನಾನು ದೇವ್ರ ದೀಪಕ್ಕೆ ಅಂತ, ಯಾಕೆಂದರೆ ಈ ಹಿಂದೆ ಮಾಡಿಟ್ಕೊಂಡಿದ್ದ ಬೆಣ್ಣೆನ ನಾನು ಊಟಕ್ಕೆ ಬಳಸಿದ್ದೀನಿ. ಹಾಗಾಗಿ ಈ ಬೆಣ್ಣೆನ ನಾನು ದೀಪಕ್ಕೆ ಬಳಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬರ್ತ್ಡೇ ಇದೆ ಅಂತ ಹೇಳಿದೆ ಅಲ್ವಾ, ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಅಂತ ಬರೋದಕ್ಕೆ ನಾನು ಬೆಣ್ಣೆನೇ ಬಳಸ್ತಾ ಇದ್ದೀನಿ. ಯಾವುದೇ ರೀತಿ ಕ್ರೀಮ್ ಬಳಸ್ತಾ ಇಲ್ಲ. ಹಾಗಾಗಿ ಇದನ್ನು ಫ್ರಿಜ್ಜಿಗೆ ಕೂಡ ಇಡ್ತಾ ಇಲ್ಲ. ಸಂಜೆ ಎಲ್ಲ ಅದೆಲ್ಲ ಆದಮೇಲೆ ನಾನು ಫ್ರಿಜ್ಜಿಗೆ ಇಡೋಣ ಅಂತ ಇದೆ. ಯಾಕೆಂದರೆ ಫ್ರಿಜ್ಜಿಗೆ ಇಟ್ಟರೆ ಗಟ್ಟಿಯಾಗಿಬಿಡುತ್ತೆ ಅಲ್ವಾ, ಆಮೇಲಿಂದ ಅದು ಸ್ಪ್ರೆಡ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಬರೆಯೋದಕ್ಕೆ. ಹಾಗಾಗಿ ಇದನ್ನು ಚೆನ್ನಾಗಿ ಒಂದು 3 4 ಸರಿ ಶುದ್ಧವಾಗಿರೋ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಹಾಗೆ ಇಲ್ಲೇ ಸೈಡಲ್ಲಿ ಇಡ್ತಾಯಿದ್ದೀನಿ. ಸಂಜೆ ಕೇಕ್ ರೆಡಿ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತೇಳಿ ಇದನ್ನೆಲ್ಲ ರೆಡಿ ಮಾಡಿಟ್ಟು ಡಿ ಮಾರ್ಟಿಗೆ ಕೂಡ ಹೋದ್ವಿ. ಡಿ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸಿ ಮನೆಗೆ ಬಂದ್ವಿ. ಅಲ್ಲೆಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಸಣ್ಣದಾಗಿ ಒಂದು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ನಾನೇ ಕರ್ಟನ್ ಹಾಕಿ ಹ್ಯಾಪಿ ಬರ್ತ್ಡೇ ಬ್ಯಾನರ್ ಹಾಕಿ ಹಿಂದ್ಗಡೆ ಲೈಟ್ಸ್ನ ಬಿಟ್ಟಿದ್ದೀನಿ. ಈ ಬಲೂನ್ಸ್ ಎಲ್ಲ ನನ್ನ ಮಕ್ಕಳು ಬರ್ತ್ಡೇನಲ್ಲಿ ತೊಗೊಂಡು ಬಂದಿದ್ದು. ಅದು ಇತ್ತಲ್ವಾ, ಮಕ್ಕಳು ಕೂಡ ಬಲೂನ್ಸ್ ಇನ್ನೂ ಇಷ್ಟಪಡ್ತಾರೆ. ಯಾರು ಬರ್ತ್ಡೇ ಆದ್ರೇನ್ರಿ ಮಕ್ಕಳಿಗೇನು ಗೊತ್ತಾಗಲ್ಲ ಅಲ್ವಾ, ಬಲೂನ್ ಒಂದಿದ್ರೆ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ನಾನು ಕೂಡ ಇರೋ ಅಷ್ಟು ಬಲೂನ್ಗಳನ್ನ ಏರ್ ಬ್ಲೋ ಮಾಡಿ ಅದ್ರ ಒಳಗಡೆ ಏನು ಒಂದಷ್ಟು ಈ ಥರ್ಮಾಕೋಲ್ ಬರುತ್ತಲ್ವ, ಅದನ್ನೆಲ್ಲ ಹಾಕಿಬಿಟ್ಟು ಬಲೂನ್ಸನ್ನು ರೆಡಿ ಮಾಡಿದ್ದೆ. ಇಲ್ಲಿ ಬರ್ತ್ಡೇಗೆ ರೆಡಿ ಮಾಡೋ ಒಂದು ಅವಸರದಲ್ಲಿ ನಾನು ಸಕ್ಕರೆ ತಗೊಳ್ದಿರೋ ಬಂದುಬಿಟ್ಟಿದ್ದೆ. ಹಾಗಾಗಿ ಇಲ್ಲಿ ಬಿಸ್ಕಿಟು ಮತ್ತು ಸಕ್ಕರೆ, ಒಂದು ಸ್ವಲ್ಪ ಅಡುಗೆ ಸೋಡಾ, ಬಾಳೆಹಣ್ಣಿತ್ತು ಮತ್ತು ಹಾಲು, ಇಷ್ಟನ್ನು ಬಳಸಿ ಚಿಕ್ಕದಾಗಿ ಒಂದಷ್ಟು 4-5 ಪೀಸ್ ಆಗೋಷ್ಟು ಕೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ನ ಬಿಸ್ಕಿಟನ್ನು ಮತ್ತು ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ ಮತ್ತು ಅಡುಗೆ ಸೋಡಾನ ಫಸ್ಟಿಗೆ ನಾನು ರುಬ್ಕೊಂಡೆ. ಫಸ್ಟಿಗೆ ನಾನು ಏನು ಹಾಲು ಮಿಕ್ಸ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಬನಾನಾ ಇರೋದ್ರಿಂದ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂತು. ಇದಾದಮೇಲೆ ನಮ್ಗೆ ಯಾವ ರೀತಿ ಬೇಕು ಎಷ್ಟು ಅನ್ನೋದು ಗೊತ್ತಿರುತ್ತಲ್ವ, ಅದಕ್ಕೆ ಎಷ್ಟು ಬೇಕಷ್ಟು ಹಾಲನ್ನು ಹಾಕ್ಕೊಂಡು 1-2 ಸಾರಿ ಚೆನ್ನಾಗಿ ರುಬ್ಕೊಂಡೆ, ಅಂದರೆ ತಿರುಗಿಸ್ದೆ ಮಿಕ್ಸಿ. ಚೆನ್ನಾಗಾಯಿತು. ಓವೆನ್ ಇದ್ದರೆ ಪ್ರೀ ಹೀಟ್ ಮಾಡ್ಬೋದು, ಆದರೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಲ್ವ, ಕುಕ್ಕರ್ನು ಕೂಡ ಪ್ರೀ ಹೀಟಿಗಿಟ್ಟೆ. ನಾನು ವಿಸಲ್ ತೆಗೆದೆ.
ವಿಸಲ್ ಬಿಡಬಾರ್ದು, ವಿಸಲ್ ತೆಗಿಬೇಕು. ವಿಸಲ್ ತೆಗೆದು ಪ್ರೀ ಹೀಟಿಗಿಟ್ಟೆ. ಇನ್ನೊಂದು ದಪ್ಪ ತಳದ ಪಾತ್ರೆ ತೊಗೊಂಡ್ವಿ, ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಚ್ಕೋಬೋದು. ನಾನು ಎಣ್ಣೆ ಹಚ್ಚಿದ್ದೀನಿ. ಅದಕ್ಕೆ ಒಣ ಹಿಟ್ಟು ಅಂದರೆ ಎಲ್ಲ ಹಸಿಟ್ಟು ಅಂತೀವಲ್ವ, ಅದೇ ರೀತಿ ಒಂದು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವುದನ್ನಾದರೂ ಸ್ಪ್ರೆಡ್ ಮಾಡ್ಬೋದು. ಬಟರ್ ಪೇಪರ್ ಇಲ್ಲ, ಹಾಗಾಗಿ ನಾನು ಎಣ್ಣೆನ ಹಚ್ಬಿಟ್ಟು ಹಿಟ್ಟನ್ನು ಸ್ಪ್ರೆಡ್ ಮಾಡಿದ್ದೀನಿ. ಮಾಡಿ ಇಟ್ಕೊಂಡಿರ್ತಕ್ಕಂಥ ಬ್ಯಾಟರ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಒಳಗಡೆ ಬಬಲ್ಸ್ ಏನೋ ಉಳಿಬಾರ್ದು, ಆ ರೀತಿಯಾಗಿ ಸರಿ ಮಾಡಿಕೊಂಡೆ. ಮಾಡಿ ಆದಮೇಲೆ ಈಗ ಏನು ವಿಸಲ್ ತೆಗೆದಿದ್ದೆ ಅಲ್ವಾ, ವಿಸಲ್ ತೆಗೆದಿದ್ಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ, ಇದು ಬಿಸ್ಕಿಟ್ನ ಕೇಕ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಬೇಗನೆ ಆಯಿತು ಅಂತ ಹೇಳ್ಬೋದು. ನೋಡಿ, ಇದು ಒಂದು ಸ್ವಲ್ಪನೂ ಅಂಟ್ತಾನೂ ಇಲ್ಲ. ನಾನು ಸುಮ್ಮನೆ ಎಲ್ಲ ಕಡೆನೂ ಚುಚ್ಚುತ್ತಾ ಇದ್ದೆ. ನಮ್ಮ ಮನೆಯವ್ರು ಕೇಳಿದರು, ಏನು ಎಲ್ಲ ಕಡೆನೂ ಚುಚ್ಚಿ ಶುಗರ್ ಸಿರಪ್ ಹಾಕಿ ಹನಿ ಕೇಕ್ ಏನಾದರೂ ರೆಡಿ ಮಾಡ್ತಾಯಿದೆಯಾ ಹಿಂಗೆ, ಅದು ನೋಡಿದ್ರೆ ಚಾಕ್ಲೇಟ್ ಕಲರ್ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲ, ಎಲ್ಲ ಕಡೆನೂ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೆ ಅಂತ ಹೇಳಿ ಎಲ್ಲ ಕಡೆನೂ ನೋಡಿದೆ. ನನ್ನ ಮಗ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಿದ್ದು ಯಾವ ಥರ ಬರ್ಬೋದು ಕೇಕು ಅಂತ. ಎಲ್ಲ ರೆಡಿ ಆದಮೇಲೆ ಅದನ್ನು ಫ್ರೀಝರ್ಗೆ ಇಟ್ಟಿದ್ದೆ ನಾನು. ಒಂದು 10 ನಿಮಿಷದಲ್ಲೆಲ್ಲ ತಣ್ಣಗಾಗಿತ್ತು. ತಗೊಂಡು ಬಂದು ಹ್ಯಾಪಿ ಬರ್ತ್ಡೇ ಅಂತೇಳಿ ಬರೆದಿಟ್ಟು ಅದನ್ನು ಏನು ಡೆಕೋರೇಷನ್ ಮಾಡಿದ್ದೆ ಅಲ್ವಾ, ಅಲ್ಲೆಲ್ಲ ಇಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಖುಷಿ ಆಯಿತು. ನನ್ನ ಬರ್ತಡೇಗೆ ನಾನೇ ಚಿಕ್ಕದಾಗಿ ಡೆಕೋರೇಷನ್ ಮಾಡಿದ್ದು. ಈ ನನ್ನ ಬರ್ತಡೇ ಅಂತ ಅಲ್ಲ, ಯಜಮಾನ್ರು ಬರ್ತಡೇ ಆಗಿರ್ಬೋದು. ಇನ್ನು ನ್ಯೂ ಇಯರಿಗೆ ಕೂಡ ನಾನು ಚಿಕ್ಕದಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಮನೆಯವರು ಲೇಟಾಗಿ ಬರೋದ್ರಿಂದ ಮಕ್ಕಳು ಮಲಗಿರ್ತಾರೆ. ಆಮೇಲೆ ಒಂದೊಂದು ಸಾರಿ ಲೇಟಾಗಿ ಬರೋದ್ರಿಂದ ಹೊರಗಡೆ ಕೂಡ ನಮಗೆ ಹೋಗೋದಕ್ಕಾಗಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನಾನು ಹೇಳ್ಕೊಳ್ತಿದ್ದೆ ನಾನೇ ಬರ್ತಡೇಗೆ ನನಗೆ ಸಿಟ್ಟು ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಮಕ್ಳಿಗೆ ಬೈಯೋದು ಕಡಿಮೆ ಆಗಲಿ ಅಂತೆಲ್ಲ ಹ್ಯಾಪಿ ಬರ್ತಡೇ ವಿಶ್ ನಾನೇ ಮಾಡಿಕೊಂಡು ಅದೆಲ್ಲ ಹೇಳ್ತಾಯಿದ್ದೆ. ಅದಕ್ಕೆ ನಮ್ಮ ಮನೆಯವ್ರು ನಗ್ತಾಯಿದ್ರು. ಇನ್ನು ನನ್ನ ಮಗನೂ ತುಂಬ ಎಕ್ಸೈಟ್ ಆಗಿದ್ದ. ಎಲ್ಲ ಗೊತ್ತಲ್ಲ ಮಕ್ಕಳಿಗೆ ಕೇಕು ಬಿಸ್ಕಿಟ್ಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಅದರಲ್ಲಿ ಕೇಕ್ ಮಾಡಿದ್ದೆ ಅಲ್ವಾ, ಅವ್ನು ನಿದ್ದೆ ಕೂಡ ಮಾಡಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ದ. ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಈ ಕ್ಯಾಂಡಲ್ಸ್ನ ಮನೆಯಲ್ಲಿ ಇರೋದನ್ನ ಯೂಸ್ ಮಾಡಿದ್ದೆ ನಾನು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಬರ್ತಡೇದು. ಮಗನಿಗೆ ಹೇಳ್ತಾಯಿದ್ದೆ ನನ್ನ ಬರ್ತಡೇ ಎಲ್ಲ ಹೇಗಾಯಿತು ಅಂತ. ಅವನ ಜೊತೆ ಸ್ವಲ್ಪ ಮಕ್ಕಳ ಥರನೇ ಎಲ್ಲ ಆಟ ಆಡ್ಕೊಂಡಿದ್ದಾಯಿತು. ಇದು ಮಾರನೇ ದಿನ ನನ್ನ ಮಗನಿಗೆ ಸ್ಪೋರ್ಟ್ಸ್ ಇತ್ತಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ನಾವು ಮಾರನೇ ದಿನ ಸಂಡೇ ಸ್ಪೋರ್ಟ್ಸಿಗೆ ಹೋಗಿದ್ದು. ಸ್ಪೋರ್ಟ್ಸಲ್ಲೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಚೆನ್ನಾಗಿತ್ತು. ಈ ಗ್ರೌಂಡೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಕೂತ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು. ಅಲ್ಲಿ ಬೆಳಗ್ಗೆ ಹೋಗಿದ ತಕ್ಷಣ ಎಲ್ಲ ಮಕ್ಕಳ ಕಡೆಯಿಂದ ಯಾರು ಬಂದಿರ್ತಾರೆ, ಪೇರೆಂಟ್ಸ್ ಆಗಿರ್ಬೋದು, ಇಡೀ ಫ್ಯಾಮಿಲಿ ಬಂದಿದ್ದರು ಅಂದರೆ ಇಡೀ ಫ್ಯಾಮಿಲಿಗೇ ಸೇರಿ ಎಲ್ಲ ವ್ಯವಸ್ಥೆ ಮಾಡಿದರು. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಎಲ್ರಿಗೂ ಕೂಡ ಸಿಗಬೇಕು ಆ ರೀತಿಯಾಗಿ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಇದನ್ನು ಸ್ಟಾರ್ಟ್ ಆಗ್ತಿದೆ, ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಮಕ್ಕಳಿಗೆ. ಚಿಕ್ಕ ಮಕ್ಕಳಿದ್ರು, ಅಂದರೆ ಪ್ಲೇ ಗ್ರೂಪಿಂದ ಹಿಡಿದು UKG ಮಕ್ಕಳ ತನಕ ಇವತ್ತು ಸ್ಪೋರ್ಟ್ಸು. ಆ ಮಕ್ಕಳಿಗೆ ಫಸ್ಟ್ ಒನ್ನು ಜುಂಬಾ ಮಾಡಿಸಿದ್ರು. ಎಲ್ಲ ಮಕ್ಕಳಿಗೂ ಜುಂಬಾ ಮಾಡಿಸಿದ್ರು. ಜುಂಬಾ ಆದಮೇಲೆ ಯಾವ್ಯಾವ ಮಕ್ಕಳಿಗೆ ಏನೇನು ಗೇಮ್ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸಿದ್ರು. ಅದೇ ಪ್ರಕಾರ ಪ್ರಾಕ್ಟೀಸ್ ಅಂತ ಅಂದರೆ ಇದು ಒಂದು ತಿಂಗಳಿಗಿಂತ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಮಕ್ಕಳಿಗೆ. ಇನ್ನಿದು ಮಾರ್ಚ್ ಪಾಸ್ಟು. ಇದೆಲ್ಲ ಮುಗ್ದಾದ್ಮೇಲೆ ಒಬ್ಬೊಬ್ರದ್ದೇ ಗೇಮ್ ಸ್ಟಾರ್ಟ್ ಆಗ್ತಾ ಹೋಯಿತು. ಒಂದು ತಿಂಗಳಿಗಿಂತ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಮಕ್ಕಳು. ಅಂದರೆ ಎಲ್ಲ ಮಕ್ಕಳು ಗೆಲ್ಲಬೇಕು ಅಂತ ಏನಿಲ್ಲ, ಎಲ್ಲ ಮಕ್ಕಳಿಗೂ ಎಫರ್ಟ್ ಹಾಕಿ ಅವ್ರ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಇದೇ ನೋಡಿ ಜುಂಬಾ, ಎಲ್ಲ ಮಕ್ಕಳು ಸೇರಿ ಜುಂಬಾ ಮಾಡಿದರು. ನಾನು ಕೆಲವೊಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಯಿತು ಅಷ್ಟೇ. ಯಾಕೆಂತಂದರೆ ನೆಟ್ಟಿಂದ ಹೊರಗಿದ್ದರಿಂದ ನನಗೆ ಅಷ್ಟಾಗಿ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ಲಾಸ್ಟ್ ಗೇಮು. ಇನ್ನು ಎಲ್ಲ ಮಕ್ಕಳದು ಗೇಮ್ ಮುಗಿತಾ ಇತ್ತು. UKG ಅವ್ರದ್ದು ಒಂದಿತ್ತು, ಇದು LKG ಅವ್ರದ್ದು ಲಾಸ್ಟು, ಇದು UKG ಅವ್ರದ್ದು ಒಂದಿತ್ತು. ಇನ್ನು ಅದನ್ನೆಲ್ಲ ನೋಡೋದಕ್ಕಾಗಲಿಲ್ಲ. ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬೇಗನೆ ಮನೆಗೆ ಬಂದ್ವಿ. ಪಾರ್ಟಿಸಿಪೇಷನ್ ತುಂಬ ಮುಖ್ಯ. ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಮಕ್ಕಳಿಗೇನು ಗೊತ್ತ್ರಿ, ಅವರೆಲ್ಲ ಪ್ಯೂರ್ ಸೌಲ್ ಅಲ್ವಾ. ಹಾಗಾಗಿ ಎಲ್ಲ ಮಕ್ಕಳಿಗೂ ಎನ್ಕರೇಜ್ ಮಾಡಿ ಖುಷಿಯಿಂದನೇ ಬಂದ್ವಿ ನಾವು ನನ್ನ ಮಗನ್ನ ಕರ್ಕೊಂಡು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಈ ದಿನದ ವ್ಲಾಗ್. ಇದು ನನ್ನ ಬರ್ತ್ಡೇ ದಿನದ ಮತ್ತು ನನ್ನ ಮಗನ ಸ್ಪೋರ್ಟ್ಸ್ ಡೇ ಹೇಗಿತ್ತು ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ಶುರು ಮಾಡಿದ್ದೀನಿ. ಏನಾದರೂ ತಪ್ಪುಗಳಿದ್ದರೆ ದಯಮಾಡಿ ತಿಳಿಸಿ, ಆದಷ್ಟು ಬೇಗ ತಿದ್ಕೊಳ್ತೀನಿ. ಥ್ಯಾಂಕ್ ಯು.